ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಸುಮಾರು ಜನ ಕೇಳ್ತಾ ಇದ್ರು, ಸರ್ BCom ಆದ್ಮೇಲೆ BBA ಆದ್ಮೇಲೆ ಏನ್ ಮಾಡಬೇಕು ಸರ್? ಸರ್ BCom ಆದ್ಮೇಲೆ BBA ಆದ್ಮೇಲೆ ಏನಿದೆ ಸರ್? ಕೆಲ್ಸಕ್ಕೆ ಹೋಗ್ಲಾ ಅಥವಾ ಫರ್ದರ್ ಸ್ಟಡೀಸ್ MBA ಮಾಡ್ಲಾ, MCom ಮಾಡ್ಲಾ, ಬೇರೆ ಇನ್ಯಾವ ಕೋರ್ಸ್ ಮಾಡಬೇಕು? ನೋಡಿ, ನಮ್ಮ ಮುಂದೆ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ಇಲ್ಲ ವರ್ಕ್ ಮಾಡಬೇಕು, ಇಲ್ಲ MBA ಮಾಡಬೇಕು. MCom ಅಂತೂ ತುಂಬಾ ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿದೆ. ಸೊ ಈಗ ನೀವು MBA ಮಾಡ್ಬೇಕಾ ಅಥವಾ ವರ್ಕ್ ಮಾಡ್ಬೇಕಾ? ಈ ಎರಡರಲ್ಲಿ ಯಾವ್ದು ಚಾಯ್ಸ್ ಬೆಸ್ಟ್ ಅಂತ ಹೇಳಿ. ಈಗ ನಾನು MBA ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ವರ್ಕ್ ಮಾಡಿದ್ರೆ ಹೇಗೆ ಅಂತ ಹೇಳಿ. ಈಗ ಯಾರ್ಯಾರು BCom BBA ಬೇರೆ ಬೇರೆ ಗ್ರಾಜುಯೇಷನ್ಸ್ ಮುಗಿಸಿರ್ತೀರಾ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಒಳ್ಳೆ MNC ಕಂಪ್ನಿಗೆ ಹೋಗೋಣ ಅಂತ ಅನ್ಕೊಂಡಿರ್ತೀರಾ. ಇನ್ ಕೆಲವರು ಯಾವ್ದಾದ್ರು ಒಂದು ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿರ್ತೀರಾ. ನೋಡಿ, ವರ್ಕ್ ಮಾಡೋದು ಖಂಡಿತ ಒಳ್ಳೇದಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ಒಳ್ಳೇದು. ಯಾವಾಗ ಅಂತ ಹೇಳಿದ್ರೆ ನಿಮ್ಗೆ ಪಟ್ ಅಂತ ಕೆಲಸ ಸಿಕ್ಕಿದ ತಕ್ಷಣ ನಿಮ್ಗೆ ಹ್ಯಾಪಿ, ನೀವು ಹ್ಯಾಪಿ ಆಗಿರ್ತೀರಾ, ನಿಮ್ಮ ಮನೆಯವರು ಫ್ಯಾಮಿಲಿ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ, ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಬಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಸರ್ MNC ನಲ್ಲಿ ಕೆಲಸ ಈಸಿಯಾಗಿ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಈಗ ನೋಡಿ, ಜಾಬ್ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ತುಂಬಾ ತುಂಬಾ ಕ್ರೂಷಿಯಲ್ ಆಗಿದೆ, ತುಂಬಾ ಕೆಟ್ಟದಾಗಿದೆ. ನೀವು 20 ಕಡೆ 30 ಕಡೆ ಅಪ್ಲೈ ಮಾಡಿದ್ರೆ ಒಂದು ಕಡೆನೂ ಇಂಟರ್ವ್ಯೂ ಕಾಲ್ ಕೂಡ ಬರೋದಿಲ್ಲ. ಅದರಲ್ಲೂ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಅಂತೂ ಈಗ ಇರೋ ಕೆಲಸಗಳನ್ನೇ ತೆಗೆದಾಕ್ತಾ ಇದ್ದಾರೆ. ಸೊ ಇಂತಹ ಪರಿಸ್ಥಿತಿನಲ್ಲಿ ಸರ್ ನಾನು ವರ್ಕ್ ಮಾಡೋದು ಹೇಗೆ, ಎಲ್ಲಿ ಕೆಲಸ ಮಾಡೋದು, 2 ವರ್ಷ ಅಥವಾ ಮುಂದಕ್ಕೆ ಭವಿಷ್ಯ ಏನು ಅಂತ ಹೇಳಿ. ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಜಾಬ್ ಮಾರ್ಕೆಟ್ ತುಂಬಾ ಕೆಟ್ಟದಾಗಿರೋದ್ರಿಂದ, ಜಾಬ್ ಮಾರ್ಕೆಟ್ ತುಂಬಾ ಡೌನ್ ಆಗಿರೋದ್ರಿಂದ ನೀವು ಇನ್ನೂ 1 ವರ್ಷನೋ 2 ವರ್ಷನೋ ನೀವು ಫರ್ದರ್ ಎಜುಕೇಶನ್ ಮಾಡಿದ್ರೆ ತುಂಬಾ ಒಳ್ಳೇದೇನೋ ಅಂತ ಅನ್ಸುತ್ತೆ. ಈಗ ನೋಡಿ, ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ವಾರ್ ಆಗ್ತಾ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಮತ್ತೆ US ಅಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿಗೆ ತೆಗೆದಾಕ್ತಾ ಇದ್ದಾರೆ. ಇಲ್ಲಿ ವರ್ಕ್ ಫ್ಲೋ US ಇಂದ ಇಂಡಿಯಾಗೆ ಬರೋದು ಕಡಿಮೆ ಆಗಿದೆ. ಮತ್ತೆ ಜಾಬ್ AI ಬಂದು ಒಂದಷ್ಟು ಜಾಬ್ ಮಾರ್ಕೆಟ್ ನ ಕರ್ಟೈಲ್ ಮಾಡಿದೆ. ಸೊ ಇವೆಲ್ಲ ಕೂಡ ಇಂಪ್ಯಾಕ್ಟ್ ಆಗಿದೆ ಎಲ್ಲಿ, ಕೆಲಸಕ್ಕೆ, ವರ್ಕ್ ಅಲ್ಲಿ. ಈಗ ಹಾಗಾದ್ರೆ ನಿಮ್ ಸಜೆಷನ್ ಏನು ಸರ್ ಅಂತ ಹೇಳಿದ್ರೆ, ನನ್ನ ಸಜೆಷನ್ ವೆರಿ ಸಿಂಪಲ್. ನೋಡಿ, ನಾವು BCom ವರ್ಗೂ ಅಥವಾ ಗ್ರಾಜುಯೇಷನ್ ವರ್ಗೂ ಕಾದಿದೀವಂತೆ. ಇನ್ನೊಂದು 2 ವರ್ಷ ನಾವು ಫರ್ದರ್ ಸ್ಟಡೀಸ್ ಮಾಡಿಕೊಂಡು MBA ಪ್ರೋಗ್ರಾಮ್ ಮಾಡಿಕೊಂಡು ಅಥವಾ MCom ಪ್ರೋಗ್ರಾಮ್, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದು. MBA ಪ್ರೋಗ್ರಾಮ್ ಆದ್ರೆ ಒಳ್ಳೆ ಕೆಲಸ ಚೆನ್ನಾಗಿ ಬರುತ್ತೆ, ಒಳ್ಳೆ ಕೆಲಸಗಳು ಸಿಗುತ್ತೆ. ಸೊ MBA ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಭಾವನೆ. ಹಾಗಾದ್ರೆ ಸರ್ MBA ಮಾಡೋಣ, ಎಲ್ಲಿ ಮಾಡೋಣ? ಹೌ ಟು ಡೂ ಯುವರ್ MBA? ಯಾವ ಕಾಲೇಜಲ್ಲಿ ಮಾಡೋದು? MBA ನ ಯಾವ ರೀತಿ ಮಾಡಬೇಕು ಸರ್? ಅದ್ರ ಬಗ್ಗೆ ಹೇಳಿ ಸರ್. ಸರ್ ಸುಮಾರು ಒಂದು 500ರಿಂದ 1000 ಕಾಲೇಜುಗಳಿದೆ MBAಗೆ, ಸುಮಾರು ಕಾಲೇಜಸ್ ಅಲ್ಲಿ ಇದೆ. ನೋಡಿ, ನೀವು MBA ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತಲೂ ನೀವು ನಿಮ್ಮ MBA ನ ಯಾವ ರೀತಿನಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ MBA ಪ್ರೋಗ್ರಾಮ್ ನ ನೀವು ಯಾವ ತರ ಪ್ಲಾನ್ ಮಾಡಿದ್ದೀರಾ? ಸರ್ MBA ಅಂತ ಹೇಳಿದ್ರೆ ಏನದು BComಗೆ ಎಕ್ಸ್ಟೆನ್ಷನ್ ಅಲ್ಲ. BCom ಮುಗಿದ್ಮೇಲೆ MCom ಮಾಡಿದ್ವಿ, MBA ಮಾಡಿದ್ವಿ, ಸರ್ಟಿಫಿಕೇಟ್ ಬಂತು, 80% ಬಂದಿದೆ ಸರ್, A++ ಬಂದಿದೆ ಸರ್. ಸಿ ಇಟ್ ಈಸ್ ನಾಟ್ ಅಟ್ ಆಲ್ ಏನೋ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಅಲ್ಲ. ನೀವು MBA ನಲ್ಲಿ ರ್ಯಾಂಕ್ ಬಂದಿದ್ದೀರಾ, ಅದೆಲ್ಲ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ MBA ಪ್ರೋಗ್ರಾಮ್ ನ ಯಾವ ರೀತಿ ಮಾಡಬೇಕು? MBA ಪ್ರೋಗ್ರಾಮ್ ಮಾಡಬೇಕು ಅಂದ್ರೆ ಯಾವ ಕಾಲೇಜಿಗೆ ಸೇರ್ಕೊಳ್ಬೇಕು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ನೀವು ಯಾವ ಕಾಲೇಜಲ್ಲಾದ್ರೂ ಸೇರ್ಕೊಳ್ಳಿ. ಫಸ್ಟ್ ನೀವು ಅಡ್ಮಿಷನ್ಗೆ ಹೋದಾಗ ಆ ಕಾಲೇಜಲ್ಲಿ ಇರ್ತಕ್ಕಂತಹ ಡೈರೆಕ್ಟರ್ಗಾಗ್ಲಿ ಪ್ರಿನ್ಸಿಪಾಲ್ಗಾಗ್ಲಿ ನೀವು ಒಂದ್ ಮಾತು ಕೇಳಬೇಕು. ಏನಂತ? ಸರ್ ನಾನು
ನನ್ನ 4 ಸೆಮಿಸ್ಟರ್ MBA ಪ್ರೋಗ್ರಾಮ್ ಅಲ್ಲಿ ಹೆಚ್ಚು ಕಡಿಮೆ ಒಂದು 4 ಇಂಟರ್ನ್ಶಿಪ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನಿಮಗೆ ಒಂದು ಹೊಸ ವರ್ಡ್ ಬಂತು, ಸರ್ ಇಂಟರ್ನ್ಶಿಪ್ ಅಂದ್ರೆ ಏನು? ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ನೀವು ಒಬ್ಬ ಸ್ಟೂಡೆಂಟ್ ಆಗಿ ನೀವು ಯಾವುದೋ ಒಂದು ಕಂಪನಿಗೆ, ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ, ಯಾವುದೋ ಒಂದು ಆಟೋಮೊಬೈಲ್ ಶೋರೂಮ್ಗೆ, ಲೈಕ್ ಹುಂಡಾಯ್ ಶೋರೂಮ್ಗೆ ಹೋಗ್ತೀರಾ, ಮಾರುತಿ ಸುಜುಕಿ ಹೋಗ್ತೀರಾ, ಇನ್ನು ವೋಕ್ಸ್ ವ್ಯಾಗನ್ ಹೋಗ್ತೀರಾ, ಯಾವುದೋ ಒಂದಕ್ಕೆ, ಓಕೆನಾ, ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗ್ತೀರಾ, ಬೇಕಾದಷ್ಟು ಕಂಪನಿಗಳಿದೆ, ಅಲ್ಲಿ ನೀವು ಇಂಟರ್ನ್ಶಿಪ್ ಹೋಗ್ತೀರಾ. ಇಂಟರ್ನ್ಶಿಪ್ ಅಂದ್ರೆ ಏನು? ಟ್ರೈನಿ ಆಗಿ ಹೋಗ್ತೀರಾ. ಎಲ್ಲ ಒಂದು 15 to 20 ಡೇಸ್ ಅಥವಾ 1 ಮಂತ್ ಇಂಟರ್ನ್ಶಿಪ್ ಮಾಡಲೇಬೇಕು. ನೀವು ಪರ್ಮಿಷನ್ ತಗೊಂಡಿದ್ದೆ ಆಗಲಿ ಅಥವಾ ನಿಮ್ಮ ಕಾಲೇಜು ಯಾವ ಕಾಲೇಜಿಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಅವರೇ ನಿಮಗೆ ಇಂಟರ್ನ್ಶಿಪ್ಗೆ ಒಂದು ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಕೊಟ್ಟಾಗ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ 4 ಸೆಮಿಸ್ಟರ್ ಅಲ್ಲೂ ಕೂಡ ಒಂದೊಂದು 15 ಡೇಸ್ ಅಥವಾ ಮಿನಿಮಮ್ 20 ಡೇಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಮಾಡಿ ಅದರ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡಿ ಅದನ್ನ ನಿಮ್ಮ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಕಲ್ಟೀಸ್ಗೆ ಪ್ರೆಸೆಂಟೇಷನ್ ಮಾಡಿ ಒಳ್ಳೆ ನಾಲೆಜ್ ತಗೊಂಡಿದ್ದೆ ಆದಲ್ಲಿ ನಿಮಗೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಹುಂಡಾಯ್ ಶೋರೂಮ್ಗೆ ಹೋಗ್ತೀರಾ. ಆ ಹುಂಡಾಯ್ ಶೋರೂಮ್ ನಲ್ಲಿ ಎಲ್ಲಾ ತರದ ಡಿಪಾರ್ಟ್ಮೆಂಟ್ಗಳು ಇದೆ. HR ಇರುತ್ತೆ, ಸೇಲ್ಸ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, ಹೌದಾ, ಫೈನಾನ್ಸ್ ಇರುತ್ತೆ. ಸೊ ಎಲ್ಲಾ ತರದ ಡಿಪಾರ್ಟ್ಮೆಂಟ್, ಸ್ಟೋರ್ಸ್ ಇರುತ್ತೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೊಂದು ವಾರ ಅಥವಾ 3 ದಿನ ನೀವು ಒಂದಷ್ಟು ಕ್ವಶನೇರ್ಸ್ ಮಾಡ್ಕೊಳ್ಬೇಕು. ಬಂದಿರೋ ಕಸ್ಟಮರ್ಸ್ಗೆ ಯಾವ್ಯಾವ ಕ್ವಶನೇರ್ಸ್ ನ ಏನೇನ್ ಕೇಳಬೇಕು, ಕ್ವಶನ್ಸ್ ಅವ್ರು ಏನೇನ್ ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವ್ಯಾವ ತರ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಆಗಿ ನೀವು ರಿಪೋರ್ಟ್ ಮಾಡಿ, ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿ ಅದನ್ನ ಒಂದು ರಿಪೋರ್ಟ್ ಮಾಡಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ಯುವರ್ ಕ್ರೆಡೆನ್ಶಿಯಲ್. ಅಂದ್ರೆ ನಿಮ್ಮ BCom ಸರ್ಟಿಫಿಕೇಟ್ಸ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟೇ ವ್ಯಾಲ್ಯೂ ನಿಮ್ಮ ಇಂಟರ್ನ್ಶಿಪ್ ರಿಪೋರ್ಟ್ಗೂ ಕೂಡ ಇರುತ್ತೆ. MBA ಮಾಡೋದು ಅಂದ್ರೆ ಈ ತರ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ನೀವು ಇಂಟರ್ನ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ಆ ಕಂಪನಿನಲ್ಲಿ ಮಾಡಿದ್ದೆ ಆದಲ್ಲಿ ಆ ಕಂಪನಿಯವರೇ ಈ ಹುಡುಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾನೆ, ನೋಡಪ್ಪ ನೀನ್ MBA ಆದ್ಮೇಲೆ ಇಲ್ಲೇ ಬಂದ್ಬಿಡು, ನಾನೇ ನಿಮ್ಗೆ 8 lakhs 6 lakhs ಪ್ಯಾಕೇಜ್ ಕೊಡ್ತೀನಿ, ನಮ್ ಕಂಪ್ನಿಗೆ ಕೆಲಸ ಮಾಡುವಂತ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದೆಲ್ಲ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ದಯವಿಟ್ಟು MBA ಮಾಡಬೇಕು ಅಂದ್ರೆ ಏನೋ ಕೋಟು ಕೊಡ್ತಾರೆ, ಹೌದಲ್ಲ, ಸೂಟು ಬುಟ್ಟು ಕೊಡ್ತಾರೆ, ಹಾಕೊಂಡು ಮಿಂಚಿಂಗ್ ಆಗಿ ಹೋಗ್ಬೋದು ಅಂತ ತಿಳ್ಕೊಳ್ಬೇಡಿ. ಇವತ್ತು ಜಾಬ್ ಮಾರ್ಕೆಟ್ ತುಂಬಾ ಕಷ್ಟವಾಗಿದೆ, ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಇದು. ನೀವು MBA ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಐಡೆಂಟಿಟಿ ಏನು ಅಂತ ನೋಡ್ಬೇಕು, ನಿಮ್ಮ ನಾಲೆಡ್ಜ್ ಏನು, ನೀವು ಎಷ್ಟು ಯೂನಿಕ್ ಆಗಿದ್ದೀರಾ, ಡಿಫರೆಂಟ್ ಆಗಿದ್ದೀರಾ, ನಿಮ್ MBA ನ ಯಾವ ರೀತಿ ಡಿಫರೆಂಟ್ ಆಗಿ ಮಾಡಿದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಪ್ರತಿ ಸ್ಟೂಡೆಂಟ್ ಕೂಡ ದಯವಿಟ್ಟು ಕಾಲೇಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಆದ್ರೆ ನಿಮ್ಮ ಇಂಟರ್ನ್ಶಿಪ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಕಾಲೇಜಿಗೆ ಹೋಗಿ ಸೇರ್ಕೊಳ್ಳಿ. ಏನೋ ಅಟೆಂಡೆನ್ಸ್ ಕಂಪಲ್ಸರಿ 80% ಬೇಕು, ಅಟೆಂಡೆನ್ಸ್ ತಗೊಂಡು ಏನ್ ಮಾಡ್ತೀರಾ, ಅಟೆಂಡೆನ್ಸ್ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಕಾಲೇಜಿನವರು ದೇ ಶುಡ್ ಗಿವ್ ಯು ದ ಪರ್ಮಿಷನ್ ಫಾರ್ 15 ಡೇಸ್ ಆಫ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಆಗ ನೀವು ಹೇಳ್ತೀನಿ ಅಂತ ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳಿ. ಹಾಗೆ ಯಾವ ಕಾಲೇಜಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬಾ ಚೆನ್ನಾಗಿದೆ ಅದನ್ನ ನೋಡಿ. ಫಸ್ಟ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಚೆನ್ನಾಗಿರೋ ಕಡೆ ನೀವು ಇಂಟರ್ನ್ಶಿಪ್ ಮಾಡಿ ಆ ಕ್ಯಾಂಪಸ್ ಅಲ್ಲಿ ರಿಕ್ರೂಟ್ಮೆಂಟ್ಗೆ ಅಂತ ಹೋದಾಗ ನಿಮಗೆ ಆಲ್ರೆಡಿ 2 ರಿಂದ 3-4 ಏನೋ ಇಂಟರ್ನ್ಶಿಪ್ ರಿಪೋರ್ಟ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಅವೇರ್ನೆಸ್ ಇರುತ್ತೆ. ನೀವು ಅದನ್ನೆಲ್ಲ ಕೂಡ ಅವ್ರಿಗೆ ಹೇಳ್ಬೋದು. ನಿಮ್ಮ ರೆಸ್ಯೂಮೆನಲ್ಲಿ ನೀವು ಹಾಕಿ ಇಂಟರ್ನ್ಶಿಪ್ ನಂಬರ್ 1, 2, 3 ಏನೇನು, ವಾಟ್ ಡಿಡ್ ಯು ಲರ್ನ್ ಫ್ರಮ್ ಇಂಟರ್ನ್ಶಿಪ್ 1, 2, 3 ಅಂತ ಹಾಕಿ ಆ ರಿಪೋರ್ಟ್ಸ್ ಆ ರೆಸ್ಯೂಮೆ ನೋಡಿದ ತಕ್ಷಣ ಆ ನಿಮ್ಮ ಕ್ಯಾಂಪಸ್ ರೆಕ್ರೂಟರ್ಸ್ ಯಾರು ಬಂದಿರ್ತಾರೆ ಕಂಪನಿಯವರು ಇಮಿಡಿಯೇಟ್ ಆಗಿ ನಿಮ್ಮನ್ನ ತಗೊಳ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಒನ್. ಇಂಟರ್ನ್ಶಿಪ್ ಪ್ರೋಗ್ರಾಮ್ ಒಂದು, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಕಂಪನಿ ಆ ಕಾಲೇಜಲ್ಲಿ ಇರಬೇಕು. ಮೂರನೇದು ಒಳ್ಳೆ ಫ್ಯಾಕಲ್ಟೀಸ್ ಇರಬೇಕು. ಸರ್ ಎಲ್ಲ PhD ಹೋಲ್ಡರ್ಸ್ ಇದ್ದಾರೆ. ಸರ್ PhD ಹೋಲ್ಡರ್ಸ್ ಅಲ್ಲ ನಮ್ಗೆ ಬೇಕಾಗಿರೋದು, ಪ್ರಾಕ್ಟಿಕಲ್ ಆಗಿ ಯಾರು ಪಾಠ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಯಾರು ಟೀಚ್ ಮಾಡ್ತಾರೆ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಎಕಾನಮಿ, ವಾಟ್ ಈಸ್ ಹ್ಯಾಪನಿಂಗ್ ಪೊಲಿಟಿಕಲಿ, ನ್ಯಾಷನಲಿ, ಇಂಟರ್ನ್ಯಾಷನಲಿ ಅನ್ನೋದನ್ನ ಹೇಳುವಂತ ಫ್ಯಾಕಲ್ಟೀಸ್ ಇರಬೇಕು.
ಹಾಗೆ ನಮಗೆ ಆದಷ್ಟು ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡುವಂತ ಟೀಚರ್ಸ್ ಬೇಕು. ಇದು ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್. ನಾಲ್ಕನೇದು ಆ ಕಾಲೇಜಿನ ಲೈಬ್ರರಿ ನೋಡಿ. ಲೈಬ್ರರಿಲಿ ಬುಕ್ಸ್ ಇದೆಯಾ? ಎಸ್, ವೆರಿ ಗುಡ್, ಬುಕ್ಸ್ ಇದೆ. ಸರ್, ಡಿಜಿಟಲ್ ಲೈಬ್ರರಿ ಇದೆಯಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಡಿಜಿಟಲ್ ಲೈಬ್ರರಿ ಇದ್ರೆ ಹ್ಯೂಜ್ ನಂಬರ್ ಆಫ್ ಇನ್ಫಾರ್ಮೇಶನ್ ಸಿಗುತ್ತೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಕಲಿಬಹುದು. ಇದು MBA ಪ್ರೋಗ್ರಾಮ್ಗೆ ಬೇಕಾಗಿರ್ತಕ್ಕಂತಹ ಒಂದು ಒಳ್ಳೆ ಟೂಲ್ಸ್. ಇವೆಲ್ಲ ನಾವು ಒಂದು ಕಾಲೇಜಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆ ಅಂದ್ರೆ ಇದಿರಬೇಕು. ಸರ್, ದೊಡ್ಡದಾಗಿದೆ ಕ್ಯಾಂಪಸ್, 100 ಎಕರೆ ಇದೆ, 200 ಎಕರೆ ಇದೆ, ದೊಡ್ಡ ಬಿಲ್ಡಿಂಗ್ ಇದೆ. ನೋ ಯೂಸ್. ಆ ಕಾಲೇಜು ಅವರು ಬರೀ ಅಟೆಂಡೆನ್ಸ್ ಗೋಸ್ಕರ ಅಂತ ಇಟ್ಕೊಂಡ್ರೆ ನಿಮ್ಮನ್ನ ಇಂಟರ್ನ್ಶಿಪ್ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅಂತ ಕಾಲೇಜ್ಗೆ ಹೋಗ್ಬೇಡಿ. ನೀವು ಮೊದಲೇ ಕಂಡೀಷನ್ ಹಾಕಿ, ಏನಂತ, ನಾನು 4 ಸೆಮಿಸ್ಟರ್ ಅಲ್ಲಿ 4 ಸೆಮಿಸ್ಟರ್ ಇಂಟರ್ನ್ಶಿಪ್ ಮಾಡ್ತೀನಿ. ನೋಡಿ, ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕಾಮನ್ ಸಿಲೆಬಸ್ ಇರುತ್ತೆ, ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ. ಥರ್ಡ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಯೂನಿವರ್ಸಿಟಿಯವರೇ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾರೆ. ಆ ಯೂನಿವರ್ಸಿಟಿ ಹೇಳಿರುವಂತ ಇಂಟರ್ನ್ಶಿಪ್ ನೀವು ಈಸಿಯಾಗಿ ಮಾಡ್ತೀರಾ. ಯಾಕೆಂದ್ರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ 2 ಇಂಟರ್ನ್ಶಿಪ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರುತ್ತೆ. ಸೊ ಥರ್ಡ್ ಇಂಟರ್ನ್ಶಿಪ್ ಅನ್ನ ಈಸಿಯಾಗಿ ನೀವೇ ಮಾಡಬಹುದು. ಹಾಗೆ 4ನೇ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಒಂದು 200 ಮಾರ್ಕ್ಸ್ ಗೆ ಡೆಸರ್ಟೇಷನ್ ಪ್ರೋಗ್ರಾಮ್ ಇರುತ್ತೆ. ಅಂದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಒಂದು ಕಂಪನಿಗೆ ಹೋಗಿ ಆ ಕಂಪನಿಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಸ್ಟಡಿ ಮಾಡಿ ಆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ಒಂದು ರಿಪೋರ್ಟ್ ಮಾಡಬೇಕಾಗುತ್ತೆ, ಡೆಸರ್ಟ್ ಮಾಡಬೇಕಾಗುತ್ತೆ. ಅದನ್ನ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಅದಕ್ಕೆ 200 ಮಾರ್ಕ್ಸ್ ಇರುತ್ತೆ ಫೈನಲ್ ಇಯರ್ ಅಲ್ಲಿ, 4th ಸೆಮಿಸ್ಟರ್ ಅಲ್ಲಿ. ಆ 4th ಸೆಮಿಸ್ಟರ್ ಅಲ್ಲಿ ನೀವು ಸೀರಿಯಸ್ ಆಗಿ, ನಿಜ ಹೇಳ್ತಾ ಇದ್ದೀನಿ, ನಾನು ಸುಮಾರು ಜನ MBA ಸ್ಟೂಡೆಂಟ್ಸ್ ನ ನೋಡಿದ್ದೀನಿ. MBA ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ರಿ ಅಂತ ಹೇಳಿದ್ರೆ ಯಾವುದೋ ಒಂದು ಇದರಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ, ಯಾವನೋ ಹೋದ ವರ್ಷ ಮಾಡಿರೋದನ್ನ ಇವನು ತಗೊಂಬಂದು ಕಾಪಿ ಪೇಸ್ಟ್ ಮಾಡಿ ಸ್ವಲ್ಪ ಟೈಟಲ್ ಚೇಂಜ್ ಮಾಡಿ. ನೋ ವೇ. ದಯವಿಟ್ಟು ಜಾಬ್ ಮಾರ್ಕೆಟ್ ತುಂಬಾ ತುಂಬಾ ಕಷ್ಟವಾಗಿದೆ ಗೈಸ್. ನೀವು MBA ಪ್ರೋಗ್ರಾಮ್ ಸೇರ್ಕೊಂಡಿದ್ದೀರಾ ಅಂದ್ರೆ ಮುಂಚೆನೆ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಬೇಕು, ಯು ಆರ್ ನಾಟ್ ಎ ಪೋಸ್ಟ್ ಗ್ರಾಜುಯೇಟ್, ಯು ಆರ್ ಎ ಪ್ರೊಫೆಷನಲ್. MBA ಅಂತ ಹೇಳಿದ್ರೆ ಪ್ರೊಫೆಷನಲ್ ಪ್ರೋಗ್ರಾಮ್ ಅದು. ಇಟ್ಸ್ ನಾಟ್ ಅ ಟ್ರೆಡಿಷನಲ್ ಪ್ರೋಗ್ರಾಮ್ ಅಲ್ವೇ ಅಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳೋ ತರ ಮಾಡಿ. ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ, ಥರ್ಡ್ ಸೆಮಿಸ್ಟರ್ ಅಲ್ಲಿ 3 ಇಂಟರ್ನ್ಶಿಪ್ ಅನ್ನ ಮಾಡಿ. 4ನೇ ಸೆಮಿಸ್ಟರ್ ಅಲ್ಲಿ ಸೀರಿಯಸ್ ಆಗಿ ಯಾವ್ದಾದ್ರು ಒಂದು ಕಂಪನಿಗೆ ನೀವೇ ಹೋಗಿ ಕೇಳಿ, ಪರವಾಗಿಲ್ಲ. ಯಾವ್ದೋ ಒಂದು ಕಂಪನಿ ಇರುತ್ತೆ, ಸರ್ ನಾನು ಫ್ರೀ ಆಗಿ ಒಂದು 20 ಡೇಸ್ 1 ಮಂತ್ ನಿಮ್ ಕಂಪನಿನಲ್ಲಿ ಫ್ರೀ ಆಗಿ ಸರ್ವಿಸ್ ಕೊಡ್ತೀನಿ ಸರ್, ನನಗೆ ಎಲ್ಲ ಇದ್ರದ್ದು ಹೇಳಿ ಸರ್, ನೀವೇನ್ ಕೆಲಸ ಹೇಳಿದ್ರೆ ಅದನ್ನ ಮಾಡ್ತೀನಿ ಸರ್ ಅಂತ ಹೇಳಿ. ಸೊ ನಿಮಗೆ ಬೇಕಾಗಿರೋದು ಏನು, ಒಂದು 2-3 ಅವರ್ಸ್ ಲರ್ನ್ ಮಾಡ್ತೀರಾ ಅಷ್ಟೇ. ಇನ್ ಮಿಕ್ಕಿದ ಪರವಾಗಿಲ್ಲ, ಅಲ್ಲೇ ಸರ್ವಿಸ್ ಮಾಡಿ. ನಿಮ್ಗೊಂದು ರೆಕಗ್ನಿಷನ್ ಬರುತ್ತೆ, ಒಂದಷ್ಟು ನಾಲೆಡ್ಜ್ ಬರುತ್ತೆ, ಪಬ್ಲಿಕ್ ಕಾಂಟ್ಯಾಕ್ಟ್ ಬರುತ್ತೆ, ಕಂಪನಿ ಕಾಂಟ್ಯಾಕ್ಟ್ ಬರುತ್ತೆ, ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆ ಇಂಪ್ರೂವ್ ಆಗಿರೋ ನಾಲೆಡ್ಜ್ ನ ನಿಮ್ ಕಾಲೇಜಿಗೆ ತಗೊಂಬಂದು ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ನಿಮ್ ಫ್ಯಾಕಲ್ಟಿ ಹತ್ರ ಶೇರ್ ಮಾಡಿ. ಅದಕ್ಕೆ ಒಂದು ಸೆಮಿನಾರ್ ಇಟ್ಕೊಳ್ಳಿ, ಪರವಾಗಿಲ್ಲ. ಈ ತರದನ್ನೆಲ್ಲ ಮಾಡಿದಾಗ ಖಂಡಿತ ಹೇಳ್ತಾ ಇದ್ದೀನಿ, ನಿಮ್ MBA ಪ್ರೋಗ್ರಾಮ್ ಬ್ಯೂಟಿಫುಲ್ ಆಗಿ ಬರುತ್ತೆ. ಹಾಗೆ ನೀವು ಕಾಲೇಜಲ್ಲಿ ಇರಬೇಕಾದ್ರೆ ಪಕ್ಕ 100% ರಿಕ್ರೂಟ್ಮೆಂಟ್ ಆಗುತ್ತೆ. ಈ ತರ ಯಾರು ಮಾಡಿಲ್ಲ, ಖಂಡಿತ ಹೇಳ್ತಾ ಇದ್ದೀನಿ, MBA ಮಾಡೋದಕ್ಕೂ ಹೋಗ್ಬೇಡಿ ಸರ್. ಹಾಗಾದ್ರೆ ಈ ತರ ನಮಗೆ ಪರ್ಮಿಷನ್ ಕೊಡ್ತಕ್ಕಂತ ಕಾಲೇಜಸ್ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಬೇಕಾದಷ್ಟು ಕಾಲೇಜಸ್ ಬೆಂಗಳೂರಿನಲ್ಲೂ ಇದೆ, ಬೇರೆ ಬೇರೆ ಊರುಗಳಲ್ಲೂ ಇದೆ. ನಾವು ಹೋಗಿ ಕೇಳಿದ್ರೆ ಮಾತ್ರನೇ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ 25 ಡೇಸ್ ನಾವು ವೆಕೇಶನ್ಸ್ ಕೊಡ್ತೀವಿ. ಏನಕ್ಕೆ ಅಂದ್ರೆ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ. ಆಮೇಲಿಂದ ಎವ್ರಿ ಡೇ 2 hours ಜಾಸ್ತಿ ತಗೊಂಡು ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ. ವಿ ವಿಲ್ ನಾಟ್ ಮೇಕ್ ದೆಮ್ ಟು ಸಿಟ್ ಇನ್ ದ ಕ್ಲಾಸ್ ರೂಮ್, ಚಾಕ್ ಅಂಡ್ ಟಾಕ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಯಾವುದೇ ತೊಂದರೆ ಆಗದ ಹಾಗೆ ಮಾಡ್ಕೊಳ್ತೀವಿ. ಈ ತರ ಪ್ರೋಗ್ರಾಮ್ ಮಾಡಿದಾಗ ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತೆ ಕಾಲೇಜ್ಗೆ ಶೋಗ್ ಮಾತ್ರ ಹೋಗ್ಬೇಡಿ, ಶೋಗ್ ಮಾಡೋದಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆ? MBA 2 ವರ್ಷ ಫುಲ್ ಫನ್ನಿ ಡೇಸ್ ಅಂತ ಅನ್ಕೊಂಡು ಹೋಗ್ಬೇಡಿ. ಕಾಲೇಜ್ ಡೇಸ್ ಇಸ್ ಜಾಲಿ ಡೇಸ್ ಅಂತ ಹೋಗ್ಬೇಡಿ.
ಇವತ್ತಿನ ಜಾಬ್ ಮಾರ್ಕೆಟ್ಗೆ ನೀವು ಎಷ್ಟು ಸೀರಿಯಸ್ ಆಗಿ ಕಲಿತೀರಾ, ಹೌ ಮಚ್ ಸೀರಿಯಸ್ಲಿ ಯು ಲರ್ನ್, ಸೋ ಮಚ್ ಎಫರ್ಟ್ಲೆಸ್ಲಿ ಯು ವಿಲ್ ಗೆಟ್ ಎ ಗುಡ್ ಜಾಬ್. ಒಳ್ಳೆ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆಲ್ಲ ಇನ್ನೂ ಒಂದಷ್ಟು ಕೌನ್ಸಿಲಿಂಗ್ ಬೇಕು ಅಂದ್ರೆ ನನ್ನ ನಂಬರು 9035257692. ಈ ನಂಬರ್ಗೆ ಫೋನ್ ಮಾಡಿ. ಶ್ರೀನಿವಾಸ್ ಸರ್, ನಿಮ್ಮ ಹತ್ರ MBA ಪ್ರೋಗ್ರಾಮ್ ಬಗ್ಗೆ ಮಾತಾಡಬೇಕು ಸರ್, ಏನಾದರೂ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಕೇಳಿದ್ರೆ ಖಂಡಿತ ನಾನು ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ಯಾಕೆ ಅಂದ್ರೆ ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿರ್ತಕ್ಕಂಥ MBA ಮಾಡಬೇಡಿ. ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ MBA ಮಾಡಿ ಓಕೆನಾ, ಕೆಲಸ ಕೊಡ್ಸಿ ಸರ್ 80% ಇದೆ ಸರ್ ಅಂತಾರೆ. 80% ಏನ್ ಮಾಡ್ತೀರಾ ಇಟ್ಕೊಂಡು? ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ವಾ? ಕಮ್ಯುನಿಕೇಶನ್ ಸ್ಕಿಲ್ಸ್ ಕಾಲೇಜಲ್ಲೇ ಹೇಳ್ಕೊಡ್ತಾರೆ. ಆಪ್ಟಿಟ್ಯೂಡ್ ಸ್ಕಿಲ್ಸ್ ಇಲ್ವಾ? ಕಾಲೇಜಲ್ಲೇ ಹೇಳ್ಕೊಡ್ತಾರೆ, ಫ್ರೀ ಆಗಿ ಹೇಳ್ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಎಲ್ಲಾ ತರದ ಪ್ರೋಗ್ರಾಮ್ಸ್ ಇರುತ್ತೆ, ಎಲ್ಲಾ ತರದ ಸೆಮಿನಾರ್ಸ್ ಇಟ್ಟಿರ್ತಾರೆ. ಎಲ್ಲಾದ್ರಲ್ಲೂ ಸೀರಿಯಸ್ ಆಗಿ ಅಟೆಂಡ್ ಆಗಿ, ರೆಗ್ಯುಲರ್ ಆಗಿರ್ರಿ. ಇಂಟರ್ನ್ಶಿಪ್ ಹೋಗಿ, ಕಾಲೇಜ್ ಕೇಳ್ಕೊಳ್ಳಿ ಕಂಪ್ನಿಗೆ, ನಾನು ಫ್ರೀ ಆಗಿ ಕೊಡ್ತೀನಿ ಸರ್, 1 ತಿಂಗಳು ಫ್ರೀ ಆಗಿ ಸರ್ವಿಸ್ ಮಾಡ್ತೀನಿ ಅಂದ್ರೆ ಯಾರಾದ್ರೂ ತಗೊಳ್ಳೋದಿಲ್ವಾ? ಖಂಡಿತ ಎಲ್ಲರೂ ತಗೊಳ್ತಾರೆ. ನಾವು ಹೋಗಿ ಅಪ್ರೋಚ್ ಮಾಡ್ಬೇಕಷ್ಟೇ. ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗಿ ಪರವಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಇದೆ, ಡಿಮಾರ್ಟ್ಗೆ ಹೋಗಿ ಪರವಾಗಿಲ್ಲ. ಡಿಮಾರ್ಟ್ ಬೇಡವಾ? ಇನ್ನೊಂದು ಯಾವ್ದೋ ಒಂದು ನಿಮ್ಮ ಮನೆ ಹತ್ರನೇ ಯಾವ್ದೋ ಒಂದು ಚಿಕ್ಕದೊಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರುತ್ತೆ, ಫುಲ್ ರಶ್ ಇರುತ್ತೆ, ಯಾವಾಗ್ಲೂ ರಶ್ ಇರುತ್ತೆ. ಹೋಗಿ ಅಲ್ಲಿ ಕೇಳ್ಕೊಳ್ಳಿ, ಸರ್ ನಾನು ಒಂದು ಹೆಲ್ಪರ್ ಆಗಿರ್ತೀನಿ ಇಲ್ಲಿ, ನೀವ್ ಏನ್ ಕೆಲಸ ಹೇಳ್ತೀರಾ ಹೇಳಿ, ನನಗೆ ಈ ತರದ ಹೆಲ್ಪ್ ಬೇಕು, ಐ ವಾಂಟ್ ಟು ಲರ್ನ್, ನಿಮ್ ಕಂಪನಿ ಇನ್ಫಾರ್ಮೇಶನ್ ನನ್ಗೆ ಸ್ವಲ್ಪ ಕೊಡಿ, ನಾನು ಓದ್ಬೇಕು, ರಿಪೋರ್ಟ್ ಮಾಡಬೇಕು ಅಂತ ಕೇಳಿ, ಖಂಡಿತ ಕೊಡ್ತಾರೆ. ಸೊ ಇದು MBA ಮಾಡ್ಬೇಕಾ, ವರ್ಕ್ ಮಾಡ್ಬೇಕಾ? ನೋಡಿ, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ನ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಅಲ್ಲಿ ನೀವು 3 ಡಿಫರೆಂಟ್ ಕಂಪನೀಸ್ ನ ನೀವು ಸ್ಟಡಿ ಮಾಡಿದಾಗ ನಿಮ್ಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ, ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ನಿಮ್ಗೆ ಈಸಿಯಾಗಿ ರೆಕ್ರೂಟ್ಮೆಂಟ್ ಕ್ಯಾಂಪಸ್ ಅಲ್ಲೇ ಆಗುತ್ತೆ. ಇದು ಶ್ರೀನಿವಾಸ್ ಸರ್ ಇಂದ ನಿಮಗೆ ಒಂದು ಒಳ್ಳೆ ಅಡ್ವೈಸ್, ಒಂದು ಒಳ್ಳೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದೀನಿ. ಸೊ ಇದು ಬಿಟ್ಟು ಬೇರೆ ಏನಿಲ್ಲ. ಓಕೆ, ಯಾರ್ಯಾರಿಗೆ ನನ್ನ ಹತ್ರ ಕೌನ್ಸಿಲಿಂಗ್ ಬೇಕು ದಯವಿಟ್ಟು ಅವರೆಲ್ಲ ಫೋನ್ ಮಾಡಿ. ಈ ಫೋನ್ ನಂಬರ್ ಇಲ್ಲಿದೆ. ಓಕೆನಾ? ಥ್ಯಾಂಕ್ ಯು. ರಿಸಲ್ಟ್ಸ್ ಎಲ್ಲರೂ ಚೆನ್ನಾಗಿ ಪಾಸ್ ಆಗ್ತೀರಾ. ಐ ನೋ ದಟ್ ಆಲ್ಮೋಸ್ಟ್ ಎಲ್ಲರೂ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಅಂತ ಗೊತ್ತು. ಈ ಸರಿ ಎಲ್ಲಾ ಪೇಪರ್ಸ್ ಈಸಿ ಆಗೇ ಇತ್ತು ಎಲ್ಲ ಯೂನಿವರ್ಸಿಟೀಸ್ಗೂ. ಸೊ ಥ್ಯಾಂಕ್ ಯು ಸೋ ಮಚ್.